ಹರೇ ಕೃಷ್ಣ. ಎಲ್ಲರಿಗೂ ಸ್ವಾಗತ. ಇಂದಿನ ದಿನ ನಾವು ಈ ಅಧಿಕ ಮಾಸ ಅಥವಾ ಪುರುಷೋತ್ತಮ ಮಾಸ ಅಂತ ಏನು ಹೇಳ್ತೇವೆ, ಅದರಲ್ಲಿ ಬರ್ತಾ ಇರುವಂತಹ ಏಕಾದಶಿಯ ಮಹತ್ವವನ್ನು ತಿಳಿದುಕೊಳ್ಳೋಣ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಜಯ ಶ್ರೀಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಶ್ರೀಲ ಸೂತ ಗೋಸ್ವಾಮಿಗಳು ಈ ಏಕಾದಶಿಯ ವಿವರಣೆಯನ್ನು ಕೊಡ್ತಾರೆ. ಅವ್ರು ಹೇಳ್ತಾರೆ, ಯುಧಿಷ್ಠಿರ ಮಹಾರಾಜ ಒಮ್ಮೆ ಶ್ರೀಕೃಷ್ಣನನ್ನು ಕೇಳಿದ, ಓ ಕೃಷ್ಣ ಪರಮಾತ್ಮನೇ, ಈ ಅಧಿಕ ಮಾಸದಲ್ಲಿ ಬರ್ತಾ ಇರುವಂತಹ ಏಕಾದಶಿ, ಇದರ ಹೆಸರೇನು, ಇದರ ಮಹಾತ್ಮೆ ಏನು, ಯಾವ ದೇವರನ್ನು, ವಿಷ್ಣುವಿನ ಯಾವ ಮೂರ್ತಿಯನ್ನು ನಾವು ಪೂಜೆ ಮಾಡಬೇಕು, ಹಾಗೆ ಹೇಗೆ ಏಕಾದಶಿಯನ್ನು ನಾವು ನಡೆಸ್ಕೊಳ್ಬೇಕಪ್ಪ ಅಂತ ಕೃಷ್ಣನನ್ನು ಕೇಳ್ತಾನೆ. ಆಗ ಶ್ರೀಕೃಷ್ಣ ಬಹಳ ಸಂತುಷ್ಟದಿಂದ ಹೇಳ್ತಾನೆ, ನಿನ್ನ ಪ್ರಶ್ನೆ ತುಂಬ ಔಚಿತವಾಗಿದೆ. ಈ ಏಕಾದಶಿ ಎಲ್ಲ ಏಕಾದಶಿಗಿಂತಲೂ ಬಹಳ ಪಾವಿತ್ರ್ಯವಾಗಿದೆ. ಯಾಕಪ್ಪ ಅಂತ ಹೇಳಿದ್ರೆ, ಇದು ಪುರುಷೋತ್ತಮ ಮಾಸದಲ್ಲಿ ಬರ್ತಾ ಇದೆ. ಈ ಅಧಿಕ ಮಾಸ ಪ್ರತಿ ವರ್ಷದಲ್ಲೂ ಬರುವಂತಹ ಮಾಸ ಅಲ್ಲ. ಇದು 32 ತಿಂಗಳಿಗೊಮ್ಮೆ ಬರ್ತಾ ಇರುವಂತಹ ಮಾಸ ಇದು. ಈ ಮಾಸದಲ್ಲಿ 2 ಏಕಾದಶಿಗಳು ಬರುತ್ತವೆ. ಪದ್ಮಿನಿ ಏಕಾದಶಿ, ಹಾಗೆ ಇನ್ನೊಂದು ಪರಮ ಏಕಾದಶಿ. ಈ ಹುಣ್ಣಿಮೆಯ ಸಮೀಪದಲ್ಲಿ ಶುಕ್ಲ ಪಕ್ಷದಲ್ಲಿ ಬರ್ತಾ ಇರುವಂತಹ ಪುರುಷೋತ್ತಮ ಮಾಸದ ಮೊದಲನೇ ಏಕಾದಶಿ ಪದ್ಮಿನಿ ಏಕಾದಶಿಯಾಗಿದೆ. ಇದು ಬಹಳ ಪಾವಿತ್ರತೆಯಿಂದ ಕೂಡಿದೆಯಪ್ಪ. ಇದು ಎಷ್ಟು ಶಕ್ತಿಶಾಲಿಯಾಗಿದೆ ಅಂತ ಹೇಳಿದ್ರೆ, ನನ್ನಷ್ಟೇ, ಸ್ವತಃ ಶ್ರೀಕೃಷ್ಣನಷ್ಟೇ ಶಕ್ತಿಶಾಲಿಯಾಗಿದೆ. 100 ಜನ್ಮಗಳ ಪಾಪಗಳನ್ನು ಇದು ನಾಶ ಮಾಡುವಂತಹ ಒಂದು ಶಕ್ತಿ ಈ ಏಕಾದಶಿಗೆ ಇದೆ. ಬ್ರಹ್ಮ ಕೂಡ ಈ ಏಕಾದಶಿಯ ಒಂದು ಪರಿಪೂರ್ಣ ಮಹಾತ್ಮೆಯನ್ನು ವರ್ಣಿಸಲು ಆಗೋದಿಲ್ಲ, ಅಷ್ಟೊಂದು ವಿಶೇಷತೆ ಇದೆ ಅಂತ ಹೇಳ್ತಾನೆ. ಹೇಗೆ ಏಕಾದಶಿಯನ್ನು ಆಚರಿಸಬೇಕಪ್ಪ? ಈ ಏಕಾದಶಿ ಬಹುಶಃ ಯಾವಾಗಲೂ ದ್ವಾದಶಿಯ ಸಮಯದಲ್ಲಿ ಸೇರಿಕೊಂಡು ಬರುತ್ತೆ. ಇದು ಏಕಾದಶಿ, ಇದನ್ನು ನಾವು ಹಿಂದಿನ ದಿನ, ಏಕಾದಶಿಯ ಹಿಂದಿನ ದಿನ ಒಂದೇ ಹೊತ್ತು ಊಟ ಮಾಡಬೇಕಪ್ಪ. ಉದ್ದಿನಬೇಳೆ, ಉಪ್ಪು, ಜೇನುತುಪ್ಪ, ಕಡಲೆ, ಚೆನ್ನ ಅಂತ ಏನು ಹೇಳ್ತೇವೆ, ಕಡಲೆ, ಪಾಲಕ್ ಸೊಪ್ಪು, ಈ ತರಹ ಒಂದಿಷ್ಟು ದವಸದ ವರ್ಜ್ಯ ಮಾಡಬೇಕು, ಅಂದರೆ ತಿನ್ನಬಾರದು. ಹೀಗೆ ಅವತ್ತಿನ ರಾತ್ರಿ, ದಶಮಿಯ ರಾತ್ರಿ ಈ ತರಹದಲ್ಲಿ ನಾವು ಸ್ವಲ್ಪ ಕಟ್ಟುನಿಟ್ಟಾದ ಕಡಿಮೆಯ ಆಹಾರ ಸೇವನೆಯನ್ನು ಮಾಡಬೇಕು. ಆ ದಿನ ಒಂದೇ ಹೊತ್ತು ಊಟ ಮಾಡಬೇಕು. ಹಾಗೆ ನಾವು ಏಕಾದಶಿಯ ದಿನ ಬೆಳಿಗ್ಗೆ ಬೇಗ ಎದ್ದು ತೀರ್ಥ ಸ್ನಾನವನ್ನು ಮಾಡಬೇಕು ಅಂತ ಹೇಳ್ತಾನೆ ಕೃಷ್ಣ. ತೀರ್ಥ ಸ್ನಾನ ಹೇಗಪ್ಪ ಅಂತ ಹೇಳಿದ್ರೆ, ಗೋಮಯ, ನೆಲ್ಲಿಕಾಯಿಯ ಪುಡಿ
ಎಳ್ಳು, ಹೀಗೆ ವಿವಿಧ ರೀತಿಯ ದ್ರವ್ಯಗಳನ್ನು ಹಾಗೂ ಗೋಮಯವನ್ನು ಸೇರಿಸಿ ನೀರಿನಲ್ಲಿ ಬೆರೆಸಿ ಸ್ನಾನ ಮಾಡಬೇಕು. ಹಾಗೆ ಸ್ನಾನ ಮಾಡ್ತಾ ನಾವು ಎಲ್ಲ ನಮ್ಮ ಏನು ಮಣ್ಣಿಗಾಗಲಿ ಗೋಮಯಕ್ಕಾಗಲಿ ನೆಲ್ಲಿಯ ಮರಕ್ಕಾಗಲಿ ವೃಕ್ಷಕ್ಕಾಗಲಿ ಎಳ್ಳಿಗಾಗಲಿ ನಾವು ನಮಸ್ಕರಿಸಬೇಕು. ಅವುಗಳ ಹತ್ರ ನಾವು ಕೇಳಿಕೊಳ್ಳಬೇಕು, ನಾನು ಇಂದಿನ ದಿನ ನಿಮ್ಮೆಲ್ಲರನ್ನು ಸೇರಿಸಿಕೊಂಡು ಸ್ನಾನವನ್ನು ಮಾಡ್ತಾ ಇದ್ದೇನೆ. ನೀವೆಲ್ಲ ಬಹಳ ಪಾವಿತ್ರತೆಯಿಂದ ಕೂಡಿದ್ದೀರಿ. ಗೋಮಯ ಆಗಿರಬಹುದು, ಪವಿತ್ರವಾದ ಗೋವಿನಿಂದ ಬರುತ್ತೆ. ಎಳ್ಳು ಬಹಳಷ್ಟು ಪವಿತ್ರಮಯವಾಗಿದ್ದು, ಮಣ್ಣು ಭೂದೇವಿ ಅದು. ಹಾಗೆ ನೆಲ್ಲಿಯ ಗಿಡ, ಕಾಯಿ ಅವೆಲ್ಲ ತುಂಬ ಪವಿತ್ರವಾದದ್ದು. ಅಂತಹ ನೀರಿನ ಸ್ನಾನವನ್ನು ನಾನು ಮಾಡ್ತಾ ಇದ್ದೇನೆ. ಹಾಗಾಗಿ ಓ ಮಹಾವಿಷ್ಣುವೇ, ನನಗೆ ಈ ಸ್ನಾನವು ಎಲ್ಲ ಪವಿತ್ರವಾದ ತೀರ್ಥಕ್ಷೇತ್ರಗಳ ಸ್ನಾನವನ್ನು ಮಾಡಿದಷ್ಟೇ ಒಂದು ಪಾವಿತ್ರತೆಯನ್ನು, ಪುಣ್ಯವನ್ನು ನನಗೆ ದಯಪಾಲಿಸು ಅಂತ ಹೇಳ್ತಾ ನಾವು ಸ್ನಾನವನ್ನು ಮಾಡಬೇಕು. ಹಾಗೆ ನಮ್ಮ ಪೂರ್ವಜರನ್ನು, ಮಹಾವಿಷ್ಣುವನ್ನು ನಾವು ನೆನೆಸ್ಕೊಳ್ಳಬೇಕು. ಸ್ನಾನ ಆದ ಮೇಲೆ ನಾವು ಶುಭ್ರವಾದ ಹಳದಿ ಬಣ್ಣದ ವಸ್ತ್ರವನ್ನು, ತುಂಬ ಶ್ರೇಷ್ಠ ಅಂತ ಹೇಳ್ತಾರೆ ಏಕಾದಶಿಗೆ, ತೊಟ್ಟುಕೊಂಡು ನಾವು ವಿಷ್ಣುವಿನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ನಾರಾಯಣನನ್ನು, ಶ್ರೀ ಲಕ್ಷ್ಮಿಯ ಒಂದು ಪೂಜನೀಯವಾದ ನಾರಾಯಣನ ಮೂರ್ತಿಯನ್ನು ನಾವು ಪೂಜೆ ಮಾಡಬೇಕು ಅಂತ ವಿವರಿಸ್ತಾನೆ. ಹಾಗೆ ಅಂದಿನ ದಿನ ನಾವು ರಾಧಾಕೃಷ್ಣನ ಮೂರ್ತಿಯನ್ನಾಗಲಿ ಅಥವಾ ಶಿವಪಾರ್ವತಿಯರ ಮೂರ್ತಿಯನ್ನಾಗಲಿ ನಾವು ಪೂಜೆ ಮಾಡಬೇಕು. ಮಣ್ಣಿನಿಂದ ಅಥವಾ ತಾಮ್ರದಿಂದ ತಯಾರು ಮಾಡಿದಂತಹ ಕಳಶವನ್ನು, ಮಡಿಕೆಯಲ್ಲಿ ನೀರು ತುಂಬಿ ಅದಕ್ಕೆ ನಾನಾ ರೀತಿಯ ಸುಗಂಧಮಯ ದ್ರವ್ಯಗಳನ್ನು ಹಾಕಿ ಮಾಡಿದಂತಹ ಕಲಶ, ಅದಕ್ಕೆ ನಾವು ಅದರ ಮೇಲೆ ದೇವರನ್ನು, ರಾಧಾಕೃಷ್ಣ ಅಥವಾ ಶಿವಪಾರ್ವತಿ ಅವರನ್ನು ಪ್ರತಿಷ್ಠಾಪನೆ ಮಾಡಿ, ಅಂದರೆ ಕೂರಿಸಿ ಅವರಿಗೆ ಯಥಾನಶಕ್ತಿ ಪೂಜೆ ಮಾಡಬೇಕಪ್ಪ. ಬೆಳ್ಳಿಯ ಬಂಗಾರದಿಂದಾಗಲಿ, ಹೂವು ಹಣ್ಣುಗಳಿಂದ, ಕರ್ಪೂರ, ಗಂಧ, ಆರತಿ, ಹೀಗೆ ನಮ್ಮ ಕೈಲಾದಷ್ಟು ಯಥಾನಶಕ್ತಿ ಪೂಜೆಯನ್ನು ಮಾಡಬೇಕು. ಅನಗತ್ಯವಾದ ಮಾತುಗಳನ್ನು ಕಡಿಮೆ ಮಾಡಬೇಕು. ಆವತ್ತಿನ ದಿನ ಭಗವಂತನ ಕೀರ್ತನೆ, ಭಜನೆಯನ್ನು ಮಾಡಿಕೊಂಡು ನಾವು ಆ ದಿನವನ್ನು ರಾತ್ರಿಯೂ ಕೂಡ ದೇವರ ಭಜನೆಯನ್ನು ಮಾಡಿಕೊಂಡು ದೇವರಿಗೆ ನಾನಾ ರೀತಿಯ ಬಗೆಬಗೆಯ ಭೋಗವನ್ನು, ಹಣ್ಣು ಹಂಪಲುಗಳನ್ನು, ತೆಂಗಿನಕಾಯಿ ಆಗಿರಬಹುದು, ಕಿತ್ತಲೆ ಆಗಿರಬಹುದು, ಅಥವಾ ವೀಳ್ಯೆಯ ಫಲತಾಂಬೂಲ ಆಗಿರಬಹುದು, ಅದನ್ನು ನಾವು ದೇವರಿಗೆ ಅರ್ಪಣೆ ಮಾಡ್ತಾ ದೇವರ ಕೀರ್ತನೆ ಭಜನೆಯನ್ನು ಮಾಡ್ತಾ ಆ ದಿನ ನಾವು ಜಾಗರಣೆಯನ್ನು ಮಾಡಿದರೆ ಅಗ್ನಿಸ್ತೋಮ ಹೋಮ ಅಥವಾ ವಾಜಪೇಯ ಹೋಮ ಅಥವಾ ಅಶ್ವಮೇಧ ಹೋಮ, ಇದು ಯಾವ ಹೋಮವನ್ನು ಮಾಡಿದರೂ ಸಿಗುವುದಕ್ಕಿಂತ ಜಾಸ್ತಿ ಪುಣ್ಯ ಫಲ ಈ ಏಕಾದಶಿಯಿಂದ ದೊರೆಯುತ್ತದೆ ಅಂತ ಹೇಳ್ತಾನೆ. ಎಲ್ಲ ತೀರ್ಥಕ್ಷೇತ್ರಗಳ ಸ್ನಾನ ಮಾಡಿದ ಪುಣ್ಯ ಈ ಒಂದು ಏಕಾದಶಿಯಿಂದ ದೊರೆಯುತ್ತದೆ ಅಪ್ಪ. ಮರುದಿನ ಆ ಕಲಶವನ್ನು ನಾವೇನು ಸ್ಥಾಪನೆ ಮಾಡಿ ಪೂಜೆ ಮಾಡಿರುತ್ತೇವೆ, ಆ ಕಲಶವನ್ನು ಬ್ರಾಹ್ಮಣರಿಗೆ ಕೇಶವನ ಮೂರ್ತಿಯ ಜೊತೆಗೆ ದಾನ ಮಾಡಿದರೆ ತುಂಬ
ಶ್ರೇಷ್ಠವಾಗಿದ್ದು ಎಂಬಂತಾಗಿ ಏಕಾದಶಿಯ ವಿವರಣೆಗಳನ್ನು ಕೃಷ್ಣ ಹೇಳ್ತಾನೆ. ಹಾಗೆ ಇದಕ್ಕೆ ಒಂದು ಪೌರಾಣಿಕ ಉಪಕಥೆಯನ್ನು ಕೂಡ ಕೃಷ್ಣ ಹೇಳ್ತಾನೆ. ಬಹಳ ಹಿಂದೆ ತ್ರೇತಾಯುಗದಲ್ಲಿ ಪುಲಸ್ತ್ಯ ಮುನಿಗಳು ಕಾರ್ತವೀರ್ಯಾರ್ಜುನನಿಗೆ ಸಹಾಯ ಮಾಡಿರ್ತಾರೆ. ಅದನ್ನು ಪುಲಸ್ತ್ಯ ಹಾಗೂ ನಾರದರು ತುಂಬ ಒಳ್ಳೆಯ ಮಿತ್ರರು, ಋಷಿವರ್ಯರು. ಅವರಿಬ್ಬರ ನಡುವೆ ನಡೆದ ಸಂಭಾಷಣೆಯನ್ನು ಕೃಷ್ಣ ವಿವರಿಸ್ತಾನೆ. ಒಮ್ಮೆ ನಾರದ ಕೇಳ್ತಾನೆ ಪುಲಸ್ತ್ಯರಿಗೆ, ಕಾರ್ತವೀರ್ಯಾರ್ಜುನ ಹೇಗೆ ಅಷ್ಟು ಶಕ್ತಿಶಾಲಿಯಾದ? ಅವನು 10 ತಲೆಯ ರಾವಣನನ್ನು ಕೂಡ ಸೋಲಿಸಿದ್ದ. ರಾವಣನನ್ನು ಬಂಧಿ ಮಾಡುವಷ್ಟು ಶಕ್ತಿ ಈ ಕಾರ್ತವೀರ್ಯಾರ್ಜುನನಿಗೆ ಹೇಗೆ ಬಂತಪ್ಪ ಅಂತ ಕೇಳ್ತಾರೆ. ಆಗ ಪುಲಸ್ತ್ಯ ಋಷಿಗಳು ಹೇಳ್ತಾರೆ, ಕಾರ್ತವೀರ್ಯಾರ್ಜುನ ತ್ರೇತಾಯುಗದಲ್ಲಿ ಇರ್ತಾನೆ. ಕಾರ್ತವೀರ್ಯ ಎಂಬಂತಹ ರಾಜನ ಮಗನಾಗಿ ಹುಟ್ಟಿರ್ತಾನೆ. ಅವನ ತಂದೆಯ ಕಥೆಯನ್ನು ಹೇಳ್ತೇನೆ ಕೇಳು. ಕಾರ್ತವೀರ್ಯ ಅನ್ನೋವನು, ಅವನಿಗೆ 1000 ಮಡದಿಯರಿರ್ತಾರೆ. ತುಂಬ ನಿಷ್ಠೆಯಿಂದ ಭಕ್ತಿಯಿಂದ ದೇಶವನ್ನು ರಾಜ್ಯವನ್ನು ಆಳ್ತಾ ಇರ್ತಾನೆ. ಆದರೆ ಅವನಿಗೆ ಮಕ್ಕಳಿರೋದಿಲ್ಲ. ಅವನು ಈ ವ್ಯಥೆಯಲ್ಲಿ ಏನು ಮಾಡಬೇಕು ಅಂತ ತೋಚದೆ ಒಮ್ಮೆ ಕಾಡಿಗೆ ಹೊರಟು ಬಿಡ್ತಾನೆ. ಅವನ ಎಲ್ಲ ಪತ್ನಿಯರಲ್ಲಿ ಒಬ್ಬಳ ಹೆಸರು ಪದ್ಮಿನಿ. ಅವಳು ಹರಿಶ್ಚಂದ್ರನ ಮಗಳಾಗಿರ್ತಾಳೆ. ಅವಳು ಕಾರ್ತವೀರ್ಯನ ಅಂದರೆ ತನ್ನ ಪತಿಯ ರಾಜ್ಯವನ್ನು ಬಿಟ್ಟು ಕಾಡಿಗೆ ಹೋಗ್ತಾ ಇರುವುದನ್ನು ನೋಡಿ ಅವಳು ಕೂಡ ಪತಿಯನ್ನು ಅನುಸರಿಸ್ತಾಳೆ. ಅವರಿಬ್ಬರು ಹೀಗೆ ಕಾಡಿನಲ್ಲಿ ಸಹಚರಿಸ್ತಾ ಗಂಧಮಾದನ ಪರ್ವತಕ್ಕೆ ತೆರಳುತ್ತಾರೆ. ಅಲ್ಲಿ ಉಲ್ಲೇಖವಿದೆ, 10,000 ವರ್ಷಗಳ ಕಾಲ ತಪಸ್ಸನ್ನು ಮಾಡ್ತಾರೆ. ಅಷ್ಟಾದರೂ ಕೂಡ ಅವರಿಗೆ ಸಂತಾನ ಯೋಗ ಇರೋದಿಲ್ಲ. ಆಗ ಪದ್ಮಿನಿಗೆ ತುಂಬ ದುಃಖವಾಗುತ್ತೆ. ತನ್ನ ಪತಿದೇವರು ಅವರು ದೈಹಿಕವಾಗಿ ತುಂಬ ಕುಗ್ಗಿ ಹೋಗ್ತಾ ಇದ್ದಾರೆ, ಮಾನಸಿಕವಾಗಿ ತುಂಬ ಬೇಜಾರಿನಲ್ಲಿದ್ದಾರೆ, ನರಳಿದ್ದಾರೆ ಅಂತ ಅವಳು ಅರ್ಥ ಮಾಡ್ಕೊಳ್ತಾಳೆ. ಹೀಗೆ ಅವಳು ಹೇಗಾದರೂ ತನ್ನ ಪತಿದೇವರ ಒಂದು ಈ ಮಗ ಇಲ್ಲ, ಪುತ್ರ ಇಲ್ಲ ಅನ್ನುವಂತಹ ಒಂದು ಕೊರಗಿನಿಂದ ಹೊರಗೆ ತರಬೇಕು ಅನ್ನುವುದಕ್ಕಾಗಿ ಕರ್ದಮ ಋಷಿಗಳ ಪುತ್ರಿ ಅನಸೂಯ ಅವಳ ಬಳಿಗೆ ಹೋಗಿ ತಮ್ಮ ದುಃಖವನ್ನು ಹೇಳ್ಕೊಳ್ತಾಳೆ. ನಾವು ಏನು ಮಾಡಿದರೂ ಒಂದು ಗಂಡು ಸಂತಾನ ನಮಗೆ ಆಗ್ತಾ ಇಲ್ಲ. ಹೇಗಾದರೂ ಮಾಡಿ ನಮಗೆ ಒಂದು ದಾರಿ ತೋರಿಸಿ, ನನ್ನ ಗಂಡನ ಪಾಡನ್ನು ನೋಡೋದಕ್ಕೆ ನನಗೆ ಆಗ್ತಾ ಇಲ್ಲ ಅಂತ ಹೇಳಿದಾಗ ಅನಸೂಯ ಈ ಏಕಾದಶಿಯ ಬಗ್ಗೆ ವಿವರಿಸ್ತಾಳೆ. ಪ್ರತಿ ವರ್ಷ 24 ಏಕಾದಶಿಗಳು ಬಂದರೂ ಅದೆಲ್ಲಕ್ಕಿಂತ ಮಿಗಿಲಾಗಿ ತುಂಬ ಶ್ರೇಷ್ಠವಾದ ಶಕ್ತಿಶಾಲಿಯಾದ ಒಂದು ಏಕಾದಶಿ ಇದೆಯಪ್ಪ. ಅದರ ಹೆಸರು ಈ ಪದ್ಮಿನಿ ಏಕಾದಶಿ. ಈ ಏಕಾದಶಿ ನೀನು ಮಾಡಬೇಕು. 32 ತಿಂಗಳಿಗೊಮ್ಮೆ ಬರುತ್ತೆ ಇದು. ಈ ಏಕಾದಶಿಯನ್ನು ಅಚ್ಚುಕಟ್ಟಾಗಿ ಮಾಡು. ಆಗ ನಿನಗೆ ಕೇಶವನ ಶ್ರೀಕೃಷ್ಣನ ಒಂದು ದಯೆ ಸಿಗುವ ಸಾಧ್ಯತೆ ಬಹಳ ಹೆಚ್ಚಾಗಿರುತ್ತೆ ಅಂತ ವಿವರಿಸ್ತಾಳೆ. ಏಕಾದಶಿಯ ಮಹಾತ್ಮೆಯನ್ನು, ಮಾಡುವ ವಿಧಾನವನ್ನು. ಅದನ್ನು ಪದ್ಮಿನಿ ತುಂಬ ಅಚ್ಚುಕಟ್ಟಾಗಿ ಮಾಡ್ತಾಳೆ. ಶ್ರದ್ಧೆಯಿಂದ ಏಕಾದಶಿಯನ್ನು ನಡೆಸ್ಕೊಳ್ತಾಳೆ. ಅವರೆಲ್ಲ ಜಪ ತಪ ಏಕಾದಶಿಯ ಫಲವಾಗಿ ಶ್ರೀ ಕೇಶವ ಕೃಷ್ಣ ಗರುಡನ ಮೇಲೆ ಬಂದು ಅವರಿಗೆ ತನ್ನ ದರ್ಶನವನ್ನು ನೀಡ್ತಾನೆ. ಪದ್ಮಿನಿ ಹಾಗೂ ಕಾರ್ತವೀರ್ಯನಿಗೆ ಹೇಳ್ತಾನೆ, ನಾನು ನಿನ್ನ ಪದ್ಮಿನಿಗೆ ಹೇಳ್ತಾನೆ, ನಿನ್ನ ಈ ಶ್ರದ್ಧೆಯಿಂದ ನಾನು ಮೆಚ್ಚಿದ್ದೇನೆ, ನಿನಗೇನು ವರ ಬೇಕು ಕೇಳು ಅಂತ ಹೇಳಿದಾಗ ಪದ್ಮಿನಿ, ನನ್ನ ಗಂಡನಿಗಾಗಿ ನನಗೆ ಒಂದು
ಪುತ್ರ ಬೇಕು. ತಥಾಸ್ತು ಅಂತ ಹೇಳ್ತಾನೆ. ಕಾರ್ತವೀರ್ಯನಿಗೆ ಪುನಃ ಕೇಳ್ತಾನೆ, ನಿನಗೇನು ವರ ಬೇಕು? ನಿನ್ನ ಹೆಂಡತಿ ತುಂಬ ಪಾವಿತ್ರತೆಯಿಂದ ಏಕಾದಶಿಯನ್ನು ಮಾಡಿದ್ದಾಳೆ. ನಿನ್ನ ಜೊತೆಗೆ ಇಷ್ಟೊಂದು ಕಾಲ ಅವಳು ನಡೆದುಕೊಂಡು ಬಂದಿದ್ದಾಳೆ. ಏನು ಬೇಕು ಅಂತ ಕೇಳಿದಾಗ ಅವನು ಕೂಡ ಸಹಜವಾಗಿ ನನಗೊಬ್ಬ ಮಗ ಬೇಕು, ಅವನು ಅತೀವ ಶಕ್ತಿಶಾಲಿಯಾಗಿರಬೇಕು. ಎಷ್ಟು ಶಕ್ತಿಶಾಲಿಯಾಗಿರಬೇಕಪ್ಪ ಅಂತ ಹೇಳಿದ್ರೆ, ದೇವತೆಗಳಾಗಲಿ ದಾನವರಾಗಲಿ ಯಾವ ಜೀವಿಗಳಾಗಲಿ ನಿನ್ನನ್ನೊಬ್ಬನನ್ನು ಬಿಟ್ಟು, ಅಂದರೆ ಸ್ವತಃ ಮಹಾವಿಷ್ಣು ಪರಮ ಪುರುಷೋತ್ತಮ ಅವನೊಬ್ಬನನ್ನು ಬಿಟ್ಟು ಬೇರೆ ಯಾರೂ ಸಹಿತ ತನ್ನ ಮಗನನ್ನು ಸೋಲಿಸಲು ಸಾಧ್ಯವಾಗಬಾರದು. ಅಜೇಯನಾಗಬೇಕು ಅವನು ಸೋತ ಅಂತ ಹೇಳಿದ್ರೆ ನಿನ್ನೊಂದಿಗೆ ಮಾತ್ರ. ಆ ತರಹ ಶಕ್ತಿಶಾಲಿಯಾದ ಮಗನನ್ನು ದಯಪಾಲಿಸು ಅಂತ ಕೇಳ್ಕೊಳ್ತಾನೆ. ತಥಾಸ್ತು ಅಂತ ಹೇಳ್ತಾನೆ ಕೃಷ್ಣ. ಹೀಗೆ ಅವರು ಆಸ್ಥಾನಕ್ಕೆ ಮರಳುತ್ತಾರೆ. ಹಾಗೂ ಅವರಿಗೆ ಸದ್ಯದಲ್ಲಿಯೇ ಒಂದು ಪುತ್ರ ಸಂತಾನವಾಗುತ್ತದೆ. ಅವನ ಹೆಸರೇ ಕಾರ್ತವೀರ್ಯಾರ್ಜುನನಪ್ಪ. ಹೀಗಾಗಿ ಇಂತಹ ಒಂದು ಏಕಾದಶಿಯ ಒಂದು ವ್ರತವನ್ನು ಮಾಡಿದ್ದರಿಂದ ಶ್ರೀಕೃಷ್ಣನೇ ಬಂದು ವರವನ್ನು ನೀಡಿ ಹುಟ್ಟಿದಂತಹ ಮಗನಾಗಿದ್ದರಿಂದ ಕಾರ್ತವೀರ್ಯಾರ್ಜುನ ಅವನಿಗೆ ಬಹಳ ಅತೀವವಾದ ಶಕ್ತಿ ಇರುತ್ತದೆ. ಹಾಗೆ ಕ್ರಮೇಣ ಅವನು ರಾವಣನನ್ನು ಕೂಡ ಸಂಹರಿಸಿರುತ್ತಾನಪ್ಪ ಅಂತ ಪುಲಸ್ತ್ಯರು ಹೇಳ್ತಾರೆ. ಈ ತರಹದಲ್ಲಿ ಕೃಷ್ಣ ವಿವರಿಸ್ತಾನೆ, ಯಾರು ಈ ಏಕಾದಶಿಯನ್ನು ಮಾಡ್ತಾರೋ ಅವರಿಗೆ ಎಲ್ಲ ತರಹವಾದಂತಹ ಲೌಕಿಕ ಹಾಗೂ ಅಲೌಕಿಕವಾದ ಒಂದು ಪುಣ್ಯ ಫಲ ಪ್ರಾಪ್ತಿಯಾಗುತ್ತದೆ. ಹೀಗಾಗಿ ಈ ಏಕಾದಶಿಯನ್ನು ತುಂಬ ಶ್ರದ್ಧೆಯಿಂದ ಎಲ್ಲರೂ ಮಾಡಲೇಬೇಕು. ಪ್ರತಿ ವರ್ಷ ಬರೋದಿಲ್ಲ, ಇದು 3 ವರ್ಷಕ್ಕೊಮ್ಮೆ ಬಂದ ಹಾಗೆ ಬರುತ್ತದೆ ನಮಗೆ. ಹಾಗಾಗಿ ಏಕಾದಶಿಯನ್ನು ನಿರ್ಜಲದಿಂದ, ಸಾಧ್ಯವಾಗದೇ ಹೋದಲ್ಲಿ ಫಲಾಹಾರದಿಂದ, ಭಗವಂತನ ಪೂಜೆ ಪುನಸ್ಕಾರಗಳನ್ನು, ಜಪತಪಗಳನ್ನು, ಕೀರ್ತನೆ ಭಜನೆಗಳನ್ನು ಮಾಡುವುದರಿಂದ ನಾವು ಏಕಾದಶಿಯನ್ನು ಮಾಡಿ ಅದರ ಫಲವನ್ನು ತೆಗೆದುಕೊಳ್ಳಬೇಕು. ಹೀಗೆ ಕೃಷ್ಣ ವಿವರಿಸ್ತಾನೆ. ಈ ಕಥೆಯನ್ನು ಸೂತ ಗೋಸ್ವಾಮಿಗಳು ಶೌನಕಾದಿ ಋಷಿಗಳಿಗೆ ಹೇಳ್ತಾರೆ. ಅದೇ ರೀತಿ ನಾವು ಕೂಡ ಮುಂದೆ ಬರ್ತಿರುವಂತಹ ಈ ಏಕಾದಶಿಯನ್ನು ಬಹಳ ಶ್ರದ್ಧೆಯಿಂದ ಮಾಡೋಣ. ಭಗವಂತನ ಏಕಾದಶಿಯ ಕೃಪೆಗೆ ಪಾತ್ರರಾಗೋಣ ಅಂತ ಹೇಳ್ತಾ ಏಕಾದಶಿಯ ಮಹಾತ್ಮೆಯನ್ನು ಮುಗಿಸೋಣ. ಹರೇ ಕೃಷ್ಣ.